ಭಗವಂತನ ಉಪಾಸನೆಯನ್ನು ಗಾಯತ್ರಿಯ ಮೂಲಕವಾಗಿ ನಾವು ಮಾಡಬೇಕು. ನಿತ್ಯದಲ್ಲಿ 10 ಕನಿಷ್ಠ ಪಕ್ಷ, 100 ಮಧ್ಯಮ, 1000 ಇದು ಅತ್ಯುತ್ತಮ ಪಕ್ಷ. ಅತ್ಯಂತ ಅನಿವಾರ್ಯ ಕಾರಣಗಳಿಂದ ಸಮಯವೇ ಇಲ್ಲ ಅಂತಾದರೂ 10 ಗಾಯತ್ರಿಯ ಜಪವನ್ನಾದರೂ ಮಾಡಿ ಸಂಧ್ಯಾವಂದನವನ್ನು ಮಾಡಬೇಕು. ಅವಕಾಶ ಇದ್ದವರು 100, ಅವಕಾಶ ಇಲ್ಲ ಅಂತ ತಾನೇ ಹೇಳಿಕೊಳ್ಳೋದಲ್ಲ. ನಿಜವಾಗಿ ಅವಕಾಶ ಇಲ್ಲ ಅಂದರೆ 10, ಸ್ವಲ್ಪ ಅವಕಾಶ ಇದೆ, ಅನುಕೂಲ ಇದೆ ಅಂದರೆ 100. ಇನ್ನು ಅನೇಕ ಜನ ನಿವೃತ್ತರಾಗಿರ್ತಾರೆ, ಬೇಕಾದಷ್ಟು ಅವಕಾಶ ಇದೆ, ಮನೆಯಲ್ಲಿಯೇ ಇರ್ತಾರೆ. ಆದರೂ ಸಂಧ್ಯಾವಂದನವನ್ನು ಮಾಡದೆ ಅಥವಾ ಮಾಡಿದರೂ ಸಂಕ್ಷಿಪ್ತವಾಗಿ ಮುಗಿಸುವವರು ಇದ್ದಾರೆ. 1000 ಗಾಯತ್ರಿಯ ಜಪವನ್ನು ಮಾಡಬೇಕು. ಇನ್ನು ಯಾವ ಜನ್ಮಕ್ಕೆ ಮತ್ತೆ ಈ ಗಾಯತ್ರಿಯ ಜಪವನ್ನು ಮಾಡುವ ಸೌಭಾಗ್ಯ ಸಿಗುತ್ತೆ ಯಾರಿಗೆ ಗೊತ್ತು? ಮಾನವ ಜನ್ಮ ಸಿಗುತ್ತೋ ಅಥವಾ ಯಾವುದಾದರೂ ಪಶು ಪಕ್ಷಿಯಾಗಿ ಹುಟ್ಟುತ್ತೇವೋ ಗೊತ್ತಿಲ್ಲ. ಸಿಕ್ಕಂತಹ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. 1000 ಗಾಯತ್ರಿಯ ಜಪವನ್ನು ಭಕ್ತಿಯಿಂದ ಮಾಡಿ. ಬ್ರಹ್ಮಾಸ್ತ್ರದ ಅಭಿಮಂತ್ರಣ ಮಾಡುವಂತಹ ಮಂತ್ರವೇ ಗಾಯತ್ರಿಯ ಮಂತ್ರ ಅಂತಾರೆ. ಇದೇ ಗಾಯತ್ರಿಯ ಮಂತ್ರದ ಜಪವನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡು ಅಭಿಮಂತ್ರಣ ಮಾಡಿ ಪ್ರಯೋಗ ಮಾಡಿದಂತಹ ಅಸ್ತ್ರ ಅದು ಬ್ರಹ್ಮಾಸ್ತ್ರ. ಎಲ್ಲ ಶತ್ರುಗಳನ್ನು ನಾಶ ಮಾಡುವಂತಹ ಅಸ್ತ್ರ. ಇವತ್ತು ನಮಗೆ ಶತ್ರುಗಳು ಅಂದರೆ ನಮ್ಮ ಮನಸ್ಸಿನೊಳಗಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ಮನಸ್ಸಿನೊಳಗಿನ ಶತ್ರುಗಳಿದ್ದಾರೆ. ಆ ಶತ್ರುಗಳ ನಾಶವಾಗಬೇಕಾಗಿದೆ. ಅದಕ್ಕೆ ನಾವು ಬ್ರಹ್ಮಾಸ್ತ್ರ ಏನು ಪ್ರಯೋಗ ಮಾಡೋದು? ಗಾಯತ್ರಿಯ ಜಪ ಮಾಡಿದರೆ ಅದೇ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಂತೆ ನಮ್ಮ ಮನಸ್ಸಿನೊಳಗಿರುವ ಎಲ್ಲ ದೋಷಗಳನ್ನು ನಾಶ ಮಾಡಿ ಶುದ್ಧವಾದ ಜ್ಞಾನ, ಭಕ್ತಿ, ವೈರಾಗ್ಯಗಳೆಂಬ ಸದ್ಗುಣಗಳನ್ನು ನಮಗೆ ಭಗವಂತ ದಯಪಾಲಿಸ್ತಾನೆ, ಅನುಗ್ರಹವನ್ನು ಮಾಡ್ತಾನೆ.